ನಮಸ್ಕಾರ ವೀಕ್ಷಕರೇ, ದೇಗುಲ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆಶಾ ಗೌತಮ್. ಹನುಮಂತ ವಾಯುದೇವನ ಪುತ್ರ, ರಾಮನಿಗಾಗಿ ಲಂಕೆಯನ್ನೇ ಗೆದ್ದ ಮಹಾವೀರ, ಸೀತಾಮಾತೆಯನ್ನು ಕಾಪಾಡಲು ಸಾಗರವನ್ನೇ ಗೆದ್ದು ಬಂದ ಬಲಶಾಲಿ. ಹೌದು ವೀಕ್ಷಕರೇ, ನಾವಿವತ್ತು ಬಂದಿರುವಂತಹ ದೇವಸ್ಥಾನ ಆಂಜನೇಯ ದೇವಸ್ಥಾನ ಅಡ್ಯಾರಲ್ಲಿದ್ದೇವೆ. ಈ ದೇವಸ್ಥಾನದ ಮಹಿಮೆ ಬಗ್ಗೆ ಹೇಳಬೇಕಂದ್ರೆ ಈ ದೇವಸ್ಥಾನಕ್ಕೆ ತನ್ನದೇ ಆದ ಒಂದು ವೈಶಿಷ್ಟ್ಯತೆ ಇದೆ. ಈ ದೇವಸ್ಥಾನವು ಪಿಂಕ್ ಸ್ಯಾಂಡ್ ಸ್ಟೋನ್ ಎಂಬ ಶಿಲೆಯಲ್ಲಿ ನಿರ್ಮಿಸಲ್ಪಟ್ಟ ದೇವಸ್ಥಾನ. ಇದು ನಿಮಗೆ ಕಾಣಲಿಕ್ಕೆ ಸಿಗುವುದು ಮಂಗಳೂರಿನ ಅಡ್ಯಾರ್ನಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಅಯೋಧ್ಯೆಯಂತೆ ಕಂಗೊಳಿಸುವ ದೇವಸ್ಥಾನವಿದು. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಈ ದೇವಸ್ಥಾನದ ಇತಿಹಾಸವನ್ನ ತಿಳ್ಕೊಂಡು ಬರೋಣ. मनोजवं मारुत तुल्यवेगं जितेन्द्रियं बुद्धिमतान् वरिष्ठं वातात्मजं वानरयूथमुख्यं श्रीरामदूतं शिरसा नमामि. ವಾಯುಪುತ್ರ ಹನುಮಂತ ಭಕ್ತಿ, ಬಲ, ಬುದ್ಧಿ, ಧೈರ್ಯ ಮತ್ತು ನಿಸ್ವಾರ್ಥ ಸೇವೆಯ ಪ್ರತೀಕ. ಶ್ರೀರಾಮನ ಅಚಲ ಭಕ್ತನಾದ ಆಂಜನೇಯನ ಮಹಿಮೆಯನ್ನ ಸಾರುವ ಅಪರೂಪದ ಆಧ್ಯಾತ್ಮಿಕ ಕ್ಷೇತ್ರವೇ ಮಂಗಳೂರಿನ ಅಡ್ಯಾರ್ನಲ್ಲಿರುವ ಶ್ರೀ ವೀರಾಂಜನೇಯ ದೇವಸ್ಥಾನ. ನೇತ್ರಾವತಿ ನದಿಯ ದಡದಲ್ಲಿ ವಿರಾಜಮಾನವಾಗಿರುವ ಈ ದೇವಾಲಯ ಕೇವಲ ಭಕ್ತಿಯ ಕೇಂದ್ರವಲ್ಲ, ಸಮುದಾಯದ ಒಗ್ಗಟ್ಟು, ಶಿಸ್ತು ಮತ್ತು ಸೇವಾ ಮನೋಭಾವದ ಪ್ರತೀಕವಾಗಿದೆ. ಅಯೋಧ್ಯೆಯ ಶ್ರೀರಾಮ ಮಂದಿರ ನಿರ್ಮಾಣಕ್ಕೆ ಬಳಸಲಾದ ಪಿಂಕ್ ಸ್ಯಾಂಡ್ ಸ್ಟೋನ್ ಶಿಲೆಯಲ್ಲೇ ನಿರ್ಮಾಣಗೊಂಡಿರುವ ಕರ್ನಾಟಕದ ಮೊದಲ ಹನುಮಂತ ದೇವಾಲಯ ಎಂಬ ಹೆಗ್ಗಳಿಕೆಯನ್ನ ಈ ಕ್ಷೇತ್ರ ಹೊಂದಿದೆ. ಎಲ್ಲರಿಗೂ ನಮಸ್ಕಾರ. ನೀವೀಗ ನೋಡ್ತಿರುವಂಥದ್ದು ಶ್ರೀ ವೀರಾಂಜನೇಯ ದೇವಸ್ಥಾನ. ಬಹುಶಃ ಇದು ಮಂಗಳೂರಿನ ಹೃದಯ ಭಾಗದಲ್ಲಿರುವಂತಹ ಅಡ್ಯಾರ್ನಲ್ಲಿ ನೇತ್ರಾವತಿ ತಟದಲ್ಲಿ ನೆಲೆ ನಿಂತಿರುವಂತಹ ಒಂದು ದೇವಸ್ಥಾನ. ಇದು ಪಿಂಕ್ ಶಿಲೆಯಲ್ಲಿ ನಿರ್ಮಾಣವಾದಂತಹ ಕರ್ನಾಟಕದಲ್ಲಿರುವಂತಹ ಮೊದಲ ದೇವಸ್ಥಾನ ಅಂತ ಅನ್ನುವ ಒಂದು ಹೆಗ್ಗಳಿಕೆಗೆ ಕೂಡ ಪಾತ್ರವಾಗಿದೆ. ಈ ದೇವಸ್ಥಾನದ ಹಿನ್ನೆಲೆಯನ್ನು ಅಥವಾ ಇತಿಹಾಸವನ್ನು ನೋಡುವುದಾದರೆ, ಸುಮಾರು ವರ್ಷಗಳ ಹಿಂದೆ ಅತ್ತಾವರದಿಂದ ಒಬ್ಬ ಮಾಸ್ಟ್ರು ಇಲ್ಲಿಗೆ ಬಂದು ವ್ಯಾಯಾಮ ಶಾಲೆಯನ್ನು ನಡೆಸ್ತಿದ್ರಂತೆ. ಅಂದರೆ ಹಲವಾರು ಯುವಕರು ಈ ಒಂದು ವ್ಯಾಯಾಮ ಶಾಲೆಯಲ್ಲಿ ಸೇರಿ ಕುಸ್ತಿಯನ್ನು ಕಲಿತಿದ್ರು, ಜೊತೆಗೆ ತಾಲೀಮನ್ನು ಕೂಡ ಕಲಿತಾ ಇದ್ರು. ಹಲವಾರು ಕಡೆಗಳಲ್ಲಿ ನಮ್ಮ ಈ ಅಡ್ಯಾರು ಸುತ್ತಮುತ್ತಲಿನ ಪರಿಸರದಲ್ಲಿ ಹಲವಾರು ಕಡೆಗಳಲ್ಲಿ ತಾಲೀಮು ಪ್ರದರ್ಶನವನ್ನು ಕೂಡ ಮಾಡ್ತಾ ಇದ್ರಂತೆ. ಅದರ ನಂತರ ಆ ಮಾಸ್ಟ್ರು ಏನಿದ್ದಾರೆ ಅವರಿಗೆ ಅನಾರೋಗ್ಯ ಉಂಟಾಗಿ ಅವರು ಸ್ವರ್ಗಸ್ಥರಾಗ್ತಾರೆ. ಅದರ ನಂತರ ಇಲ್ಲಿಗೆ ಈ ವ್ಯಾಯಾಮ ಶಾಲೆಗೆ ಬರುವಂತಹ ಯುವಕರ ಸಂಖ್ಯೆ ಕೂಡ ಕಡಿಮೆ ಆಗ್ತದೆ. ಆದರೆ ಅಲ್ಲಿ ಆಂಜನೇಯನ ಆರಾಧನೆಯನ್ನು ಕೂಡ ಮಾಡ್ತಾಯಿದ್ರು. ಅಲ್ಲಿನ ಕಲೆ ಕಾರ್ಣಿಕ ಏನಿದೆ ಅದು ಕಡಿಮೆ ಆಗಲಿಲ್ಲ. ಕ್ರಮೇಣ ಈ ಒಂದು ವ್ಯಾಯಾಮ ಶಾಲೆಯನ್ನು ನಿಲ್ಲಿಸೋದು ಬೇಡ ಅನ್ನೋ ಒಂದು ಇದರಲ್ಲಿ ಅಲ್ಲಿ ಒಂದು ಮಂದಿರವನ್ನು ಕೂಡ ನಿರ್ಮಾಣ ಮಾಡ್ತಾರೆ.
ಆ ಮಂದಿರದಲ್ಲಿ ಕೂಡ ಸಾಕಷ್ಟು ಸೇವೆಗಳಾಗಿರಬಹುದು ಅಥವಾ ವಿಶೇಷ ಪೂಜೆಗಳು, ಪ್ರತಿದಿನ ಶನಿವಾರ ವಿಶೇಷ ಪೂಜೆ, ಗುರುವಾರ ಕೂಡ ಭಜನಾ ಸೇವೆ, ಅದರ ಜೊತೆಗೆ ಪೂಜೆ ನಡೀತಿತ್ತು. ಮತ್ತು ಸತ್ಯನಾರಾಯಣ ಪೂಜೆ ಆಗಿರ್ಬೋದು, ಶನಿ ಪೂಜೆ ಆಗಿರ್ಬೋದು, ಈ ರೀತಿ ಹಲವಾರು ಪೂಜೆಗಳು, ದೇವರ ಸೇವೆಗಳೆಲ್ಲ ನಡೀತಾ ಇತ್ತು. ಕಾಲಕ್ರಮೇಣ ಆ ದೇವಸ್ಥಾನದಲ್ಲಿ ಪ್ರಶ್ನಾ ಚಿಂತನೆಯನ್ನು ಮಾಡಿದ ಸಂದರ್ಭದಲ್ಲಿ ಈ ಮಂದಿರವನ್ನು ಹೋಗಿ ದೇವಸ್ಥಾನ ನಿರ್ಮಾಣ ಮಾಡಬೇಕು ಅನ್ನುವ ಒಂದು ಆ ಪ್ರಶ್ನೆಯಲ್ಲಿ ಕಾಣಬರ್ತದೆ, ಅಂದರೆ ಕಾಣಲಿಕ್ಕೆ ಸಿಗ್ತದೆ. ಈ ಪವಿತ್ರ ಕ್ಷೇತ್ರದ ಇತಿಹಾಸ 1974ರಲ್ಲಿ ಆರಂಭವಾಗುತ್ತದೆ. ಸ್ಥಳೀಯ ಯುವಕರಲ್ಲಿ ದೈಹಿಕ ಸಾಮರ್ಥ್ಯ, ಶಿಸ್ತು ಮತ್ತು ಏಕತೆಯನ್ನ ಬೆಳೆಸುವ ಉದ್ದೇಶದಿಂದ ದಿವಂಗತ ರಾಮಣ್ಣ ನಾಯ್ಕ್, ಭಂಡಾರಮನೆಯ ಕೃಷ್ಣಪ್ಪ ಟೇಲರ್ ಹಾಗೂ ಕೊರಗಪ್ಪ ಅವರು ಸಣ್ಣ ವ್ಯಾಯಾಮ ಶಾಲೆಯನ್ನ ಆರಂಭಿಸಿದ್ರು. ಪ್ರತಿದಿನ ವ್ಯಾಯಾಮ ಆರಂಭಿಸುವ ಮೊದಲು ಶ್ರೀ ಹನುಮಂತನ ಭಾವಚಿತ್ರದ ಮುಂದೆ ಪ್ರಾರ್ಥನೆಯನ್ನ ಸಲ್ಲಿಸುವ ಸಂಪ್ರದಾಯ ರೂಢಿಯಾಯಿತು. ಕಾಲಕ್ರಮೇಣ ದೈಹಿಕ ತರಬೇತಿಯೊಂದಿಗೆ ಭಕ್ತಿಯು ಬೆಸೆದು ಈ ಸ್ಥಳ ಆಧ್ಯಾತ್ಮಿಕ ಕೇಂದ್ರವಾಗಿ ರೂಪುಗೊಂಡಿದ್ದು ಮಾತ್ರ ಒಂದು ಚರಿತ್ರೆ. ಇಲ್ಲಿನ ಜಿಮ್ನಾಸ್ಟಿಕ್ ತಂಡ ನಟ್ಟಿಲು, ಪಾಡು, ಮೇರ್ಲಪದವು, ಪಾವೂರು ಸೇರಿದಂತೆ ಅನೇಕ ಗ್ರಾಮಗಳಲ್ಲಿ ತಮ್ಮ ಶಿಸ್ತು ಮತ್ತು ಪ್ರದರ್ಶನಗಳ ಮೂಲಕ ಹೆಸರು ಗಳಿಸಿತು. ವ್ಯಾಯಾಮ ಶಾಲೆ ಕೇವಲ ದೇಹದಾಢ್ಯ ಬೆಳೆಸುವ ಕೇಂದ್ರವಾಗಿರದೆ ಸಮಾಜದ ಒಗ್ಗಟ್ಟಿನ ಸಂಕೇತವಾಯಿತು. ಆದರೆ ಸಂಜೀವ ಮಾಸ್ಟರ್ ಅವರ ಅಕಾಲಿಕ ನಿಧನದ ಬಳಿಕ ಚಟುವಟಿಕೆಗಳು ಕ್ಷೀಣಿಸಿದವು. ಆಗ ಈ ಪವಿತ್ರ ಸ್ಥಳವನ್ನ ಶಾಶ್ವತ ಆಧ್ಯಾತ್ಮಿಕ ಕ್ಷೇತ್ರವನ್ನಾಗಿ ರೂಪಿಸಬೇಕೆಂಬ ಸಂಕಲ್ಪ ಗ್ರಾಮಸ್ಥರಲ್ಲಿ ಮೂಡಿತು. ಆ ಪ್ರಶ್ನೆ ಚಿಂತನೆಯಲ್ಲಿ ಮೂಡಿದ ಹಾಗೆ ಈ ಮಂದಿರವನ್ನು ತೆಗೆದು ಅಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಬೇಕಂತಹ ಅನ್ನುವಂತಹ ಒಂದು ಪ್ರಶ್ನೆಯಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಅದರ ನಂತರ ಏನು ಮಾಡ್ತಾರೆ ಅಂತ ಹೇಳಿದರೆ, ಎಲ್ಲ ಗ್ರಾಮದ ಹಿರಿಯರು, ಯುವಕರು ಎಲ್ಲರೂ ಸೇರಿ ಈ ಮಂದಿರವನ್ನು ತೆಗೆದು ಅಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಲಿಕ್ಕೆ ತೊಡಗ್ತಾರೆ. ಅಂದರೆ ಇಲ್ಲಿನ ಹಿರಿಯರೇನಿದ್ದಾರೆ ಅವರಿಗೆ ಒಂದು ಸಂಕಲ್ಪ ಬರ್ತದೆ ಅಂತ ಹೇಳಿದರೆ, ಎಲ್ಲ ಕಡೆಯಲ್ಲಿ ನಿರ್ಮಾಣವಾಗುವಂಥ ದೇವಸ್ಥಾನ ನಮ್ಮದಾಗಬಾರ್ದು, ನಮ್ಮ ದೇವಸ್ಥಾನ ಏನಿದ್ರು ಸ್ವಲ್ಪ ವಿಶೇಷವಾಗಿರಬೇಕು ಅಂತ. ಅದಕ್ಕೆ ಬೇಕಾಗಿ ಅಯೋಧ್ಯೆಯಲ್ಲಿ ನಿರ್ಮಾಣವಾದಂತಹ ಶ್ರೀರಾಮನ ದೇವಸ್ಥಾನ ಯಾವ ಒಂದು ಶಿಲೆಯಲ್ಲಿ ನಿರ್ಮಾಣವಾಗಿದೆಯಾ ಅದೇ ಶಿಲೆಯಲ್ಲಿ ನಮ್ಮ ಒಂದು ಕರ್ನಾಟಕದಲ್ಲಿ ಕೂಡ ನಮ್ಮ ಕರ್ನಾಟಕದ ಈ ಮಂಗಳೂರು ಸಮೀಪದಲ್ಲಿರುವ ಅಡ್ಡೇರಿನಲ್ಲಿ ಕೂಡ ಅದೇ ಶಿಲೆಯಲ್ಲಿ ನಿರ್ಮಾಣವಾದಂಥ ಒಂದು ದೇವಸ್ಥಾನ ಆಗಬೇಕು ಅನ್ನೋ ಒಂದು ಇಚ್ಛೆಯಲ್ಲಿ ಎಲ್ಲ ನಮ್ಮ ಊರಿನ ಹಿರಿಯರಾಗಿರಬಹುದು ಅಥವಾ ಯುವಕರಾಗಿರ್ಬೋದು, ಕಿರಿಯರು ಸಮೇತ ಎಲ್ಲರೂ ಸೇರಿ ನಿರ್ಮಿಸಿದಂತಹ, ಅಂದರೆ ಎಲ್ಲರ ಒಂದು ಆಸೆಯಂತೆ ನಿರ್ಮಾಣವಾದಂತಹ ದೇವಸ್ಥಾನವೇ ಶ್ರೀ ವೀರಾಂಜನೇಯ ದೇವಸ್ಥಾನ. ಪಿಂಕ್ ಶಿಲೆಯಲ್ಲಿ ನಿರ್ಮಾಣವಾದಂತಹ ಏಕೈಕ ದೇವಸ್ಥಾನ ಎನ್ನುವ ಒಂದು ಹೆಗ್ಗಳಿಕೆಗೂ ಕೂಡ, ಕರ್ನಾಟಕದಲ್ಲಿರುವಂತಹ ಮೊದಲ ದೇವಸ್ಥಾನ ಎನ್ನುವಂತಹ ಹೆಗ್ಗಳಿಕೆ ಕೂಡ ಪಾತ್ರವಾಗಿದೆ. ಅಷ್ಟಮಂಗಳ ಪ್ರಶ್ನಾಚಿಂತನೆಯ ಮೂಲಕ ದೇವಾಲಯ ನಿರ್ಮಾಣಕ್ಕೆ ದೈವ ಸಮ್ಮತಿ ದೊರೆತ ಬಳಿಕ ಅಯೋಧ್ಯೆಯ ಶ್ರೀರಾಮ ಮಂದಿರದ ಮಾದರಿಯಲ್ಲೇ ಪಿಂಕ್ ಸ್ಯಾಂಡ್ ಸ್ಟೋನ್ ಬಳಸಿ ದೇವಾಲಯ ನಿರ್ಮಿಸುವ ನಿರ್ಧಾರ ಕೈಗೊಳ್ಳಲಾಯಿತು. ಈ ಕನಸನ್ನ ನನಸಾಗಿಸಲು ರಾಜಸ್ಥಾನದಿಂದ ಸುಮಾರು 500 ಟನ್ ಪಿಂಕ್ ಸ್ಯಾಂಡ್ ಸ್ಟೋನ್ ಅನ್ನ ಸುಮಾರು 2800 ಕಿಲೋಮೀಟರ್ ದೂರ ಸಾಗಿಸಿ ತರಲಾಯಿತು. ಮುರುಡೇಶ್ವರದ ಶಿಲ್ಪಿ ಉಮೇಶ್ ಅವರ ನೇತೃತ್ವದಲ್ಲಿ ಶಿಲ್ಪಕಲೆ ರೂಪುಗೊಂಡರೆ, ಕುಡುಪು ಶ್ರೀ ಕೃಷ್ಣರಾಜತಂತ್ರಿ ಅವರ ಮಾರ್ಗದರ್ಶನದಲ್ಲಿ ದೇವಾಲಯದ ವಾಸ್ತು ವಿನ್ಯಾಸ ಪೂರ್ಣಗೊಂಡಿತು. ಗ್ರಾಮದ ಹಿರಿಯರು, ಯುವಕರು ಹಾಗೂ ಭಕ್ತರ ಕರಸೇವೆ, ಶ್ರಮ ಮತ್ತು ಸಮರ್ಪಣೆಯಿಂದ ಈ ಭವ್ಯ ದೇವಾಲಯ ನಿರ್ಮಾಣವಾಯಿತು. ಶಶಿಧರ್ ಶೆಟ್ಟಿ ಬರೋಡ ಹಾಗೂ ಇವರ ಜೊತೆಗೆ ನಮ್ಮ ಅಡ್ಯಾರಿನ ಸಮಾನ ಮನಸ್ಕರೆಲ್ಲರೂ ಸೇರಿ ಒಟ್ಟಾಗಿ ನಿಂತು ಈ ಒಂದು ದೇವಾಲಯದ ನಿರ್ಮಾಣದಲ್ಲಿ ಕೈ ಜೋಡಿಸಿದ್ದಾರೆ. ಅದರ ಜೊತೆಗೆ ಊರಿನ
ಹಿರಿಯರು ಮತ್ತು ಕಿರಿಯರು ಮತ್ತು ಯುವಕರು ಅಂದರೆ ಯಾರೂ ಕೂಡ ತಾವು ಹೆಚ್ಚಲ್ಲ ಕಡಿಮೆ ಅಲ್ಲ ಎನ್ನುವಂಥ ರೀತಿಯಲ್ಲಿ ಒಟ್ಟಾಗಿ ಬಂದು ಈ ದೇವಸ್ಥಾನದ ನಿರ್ಮಾಣದಲ್ಲಿ ಆಗಿರ್ಬೋದು, ಕರಸೇವೆಯಲ್ಲಿ ಆಗಿರ್ಬೋದು ಭಾಗವಹಿಸಿ ಈ ಒಂದು ದೇವಸ್ಥಾನ ನಿರ್ಮಾಣಕ್ಕೆ ಎಲ್ಲರೂ ಕಾರಣರಾಗಿದ್ದಾರೆ. ಹಾಗೂ ಇನ್ನೊಂದು ವಿಷಯ ಅಂತ ಹೇಳಿದರೆ 2 ವರ್ಷಗಳ ಕಾಲ ಈ ಒಂದು ದೇವಸ್ಥಾನ ನಿರ್ಮಾಣಕ್ಕೆ ಆಗಿತ್ತು. ಅಷ್ಟರವರೆಗೆ ಈ ದೇವಸ್ಥಾನದಲ್ಲಿ ಭಾವಚಿತ್ರವನ್ನಿಟ್ಟು ಪೂಜೆ ಮಾಡ್ತಿದ್ರು. ಅದರ ನಂತರ ಈಗ ನೀವು ನೋಡ್ತಿರ್ಬೋದು ಹನುಮಂತನ ವಿಗ್ರಹ, ಅದೊಂದು 5.5 ಫೀಟ್ನಷ್ಟು ದೊಡ್ಡದಿರುವಂತಹ ವಿಗ್ರಹವನ್ನು ಒಳಗೆ ಪ್ರತಿಷ್ಠಾಪಿಸಿ ಇವಾಗ ನಾವು ಮೂರ್ತಿಯ ಮೂಲಕ ಪೂಜೆ ಮಾಡ್ತಿದ್ದೀವಿ. ಇದಕ್ಕಿಂತ ಮುಂಚೆ ಒಂದು ಭಾವಚಿತ್ರವನ್ನಿಟ್ಟು ಮಂದಿರದಲ್ಲಿ ಪೂಜೆ ಮಾಡ್ತಿದ್ರು. ಅದು ನಾವೊಂದು ಈ ಕಟ್ಟಡದಲ್ಲಿತ್ತು, ಅಂದರೆ ಸ್ಲ್ಯಾಬ್ ಹಾಕಿರುವಂತಹ ಕಟ್ಟಡದಲ್ಲಿ ನಿರ್ಮಾಣವಾಗಿತ್ತು. ದೇವಸ್ಥಾನ ನಿರ್ಮಾಣ ಮಾಡಬೇಕಾದ್ರೆ ಅದನ್ನು ಶಿಲೆಯಲ್ಲೇ ನಿರ್ಮಾಣ ಮಾಡಬೇಕು ಅಂತ ಒಂದು ಕಾಣಲಿಕ್ಕೆ ಸಿಕ್ಕಿತ್ತು ನಮ್ಮ ಪ್ರಶ್ನೆ ಚಿಂತನೆಯಲ್ಲಿ. ಅದರ ನಂತರ ಇವಾಗ ಈ ಪಿಂಕ್ ಶಿಲೆಯಲ್ಲಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಇನ್ನು ಈ ದೇವಸ್ಥಾನದ ಸೇವೆಗಳ ಬಗ್ಗೆ ಹೇಳುವುದಾದರೆ, ಪ್ರತಿ ಗುರುವಾರ ಮತ್ತು ಶನಿವಾರ ಈ ದೇವಸ್ಥಾನದಲ್ಲಿ ವಿಶೇಷ ಪೂಜೆ, ಭಜನಾ ಸೇವೆ, ಅದರ ಜೊತೆಗೆ ಮುಂಚೆ ಉಯ್ಯಾಲೆ ಸೇವೆ ಅಂತ ಮಾಡ್ತಿದ್ರು. ಈಗ ಅದನ್ನು ಸ್ವಲ್ಪ ಬದಲಾಯಿಸಿ ರಥೋತ್ಸವ ಸಹಿತ ಉಯ್ಯಾಲೆ ಸೇವೆ ಅನ್ನೋ ಒಂದು ಮಾಡ್ತಾ ಇದ್ದಾರೆ. ಅಂದರೆ ಯಾವ ರೀತಿ ಅಂತ ಹೇಳಿದರೆ, ಯಾರು ಈಗ ಈ ಪೂಜೆಯನ್ನು ಅಂದರೆ ಹರಕೆ ಹೇಳಿರ್ತಾರಲ್ವ, ಅವರು ಬಂದು ಈ ದೇವಸ್ಥಾನದಲ್ಲಿ ಸಂಕಲ್ಪ ಮಾಡಿಸಿ ಅದರ ನಂತರ ಅವರೇ ಇಲ್ಲಿ ಒಂದು ಬಲಿಯ ಮೂರ್ತಿ ಒಂದು ಕಾಣ್ತಾ ಉಂಟು ನಿಮಗೆ. ಆ ಬಲಿಯ ಮೂರ್ತಿಯನ್ನು ರಥದಲ್ಲಿ ಕುಳ್ಳಿರಿಸಿ 3 ಪ್ರದಕ್ಷಿಣೆ ಹಾಕಿ ಅದರ ನಂತರ ಆ ಮೂರ್ತಿಯನ್ನು ಉಯ್ಯಾಲೆಯಲ್ಲಿಟ್ಟು ಪೂಜೆ ಮಾಡಿ ನಂತರ ಆ ಮೂರ್ತಿಯನ್ನು ಏನಿದೆ ಒಳಗೆ ಕೊಂಡೋಗಿ ಅಲ್ಲಿ ಪೂಜೆ ಮಾಡಿ ದೇವರಿಗೆ ಈ ಒಂದು ಸೇವೆ ಮಾಡುವಂಥದ್ದು. ಮತ್ತು ಅವರ ಲೆಕ್ಕದಲ್ಲಿ ಅನ್ನದಾನ ಕೂಡ ನಡೀತದೆ. ಜೊತೆಗೆ ಭಜನಾ ತಂಡ ಒಂದಿದೆ, ನಮ್ಮ ಅಡ್ಡೇರಿನ ಒಂದು ಭಜನಾ ತಂಡ ಇದೆ. ಆ ಭಜನಾ ತಂಡದವರು ಪ್ರತಿ ಗುರುವಾರ ಮತ್ತು ಶನಿವಾರ ಬಂದು ಇಲ್ಲಿ ಭಜನೆಯನ್ನು ಮಾಡಿ ಅದರ ಮೂಲಕ ದೇವರಿಗೆ ಒಂದು ಸೇವೆ ನಡೀತದೆ. ಇಂದು ಸುಮಾರು 5.5 ಅಡಿ ಎತ್ತರದ ಶ್ರೀ ವೀರಾಂಜನೇಯ ಸ್ವಾಮಿಯ ವಿಗ್ರಹ ಭಕ್ತರಿಗೆ ದರ್ಶನವನ್ನ ನೀಡುತ್ತಿದೆ. ಪ್ರತಿ ಗುರುವಾರ ಹಾಗೂ ಶನಿವಾರ ವಿಶೇಷ ಪೂಜೆ, ಭಜನೆ, ಉಯ್ಯಾಲೆ ಸೇವೆ, ರಥೋತ್ಸವ, ಶನಿ ಪೂಜೆ, ಸತ್ಯನಾರಾಯಣ ಪೂಜೆ ಮತ್ತು ಅನ್ನದಾನ ಸೇರಿದಂತೆ ವಿವಿಧ ಧಾರ್ಮಿಕ ಸೇವೆಗಳು ಭಕ್ತಿ ಭಾವದಿಂದ ನಡೆಯುತ್ತವೆ. ಈ ಕ್ಷೇತ್ರದ ಇನ್ನೊಂದು ವಿಶೇಷ ಏನಂತ ಹೇಳಿದರೆ, ಈ ಕ್ಷೇತ್ರದಲ್ಲಿ ಬಂದು ಭಕ್ತಿಯಿಂದ ಏನಾದರೂ ನಮ್ಮ ಮನಸ್ಸಿನಲ್ಲಿ ನಮಗೆ ಏನಾದರೂ ಆಗಬೇಕು ಅನ್ನೋದಿದ್ರೆ, ನಮ್ಮ ಬೇಡಿಕೆಗಳೇನಾದಿದ್ದರೆ ಅದರಲ್ಲಿ ನಾವು ಬೇಡಿಕೊಂಡ್ರೆ ಅದು ತುಂಬ ಸಮಯವನ್ನು ತಗೊಳ್ಳೋದಿಲ್ಲ. ಈಗ ನಾವು ಕೇಳಿದ ನಮ್ಮ ತುಳುವಿನಲ್ಲಿ ಒಂದು ಗಾದೆ ಥರ ಉಂಟು, ಪಂಡಿನಾಲಯ ದೊಂಡೆ ಡಾವಡೋಣ ಅಂತ. ಅಂದರೆ ನಾವು ಹೇಳಿದ ತಕ್ಷಣ ಆ ಒಂದು ಏನಿದೆ ನಮ್ಮ ಮನಸ್ಸಿನ ಇಚ್ಛೆ ಅದನ್ನು ಈಡೇರಿಸುವಂತಹ ಒಂದು ಶಕ್ತಿ ನಮ್ಮ ವೀರಾಂಜನೇಯ ದೇವರಿಗಿದೆ. ಅಂದರೆ ಅದಕ್ಕೆ ನಾನೇ ಸಾಕ್ಷಿ ಅಂತ ಕೂಡ ಹೇಳ್ಬೋದು. ಅಂದರೆ ನಾನು ಕಾಲೇಜಲ್ಲಿ ಇರಬೇಕಾದ್ರೆ ನನಗೆ ಒಂದು ಉದ್ಯೋಗದ ಅನ್ನೋ ಒಂದು ಇಚ್ಛೆ ಇತ್ತು, ಅದನ್ನು ನಾನು ಇಲ್ಲಿ ಬೇಡಿಕೊಂಡಿದ್ದೆ ಕೂಡ. ಕಾಲೇಜಲ್ಲಿ ಇರಬೇಕಾದ್ರೆ ನನಗೊಂದು ಉದ್ಯೋಗ ನನ್ನ ಕೈಗೆ ಬಂದು ಸೇರಿದೆ ಅನ್ನೋದೊಂದು ಖುಷಿಯ ವಿಚಾರ ಆಗಿದ್ರೆ, ಅದು ಬಿಟ್ಟರೆ ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಆಗಿದೆ, ಮಕ್ಕಳಿಲ್ಲದವರಿಗೆ ಮಕ್ಕಳು ಕೂಡ, ಸಂತಾನ ಬಗ್ಗೆ ಕೂಡ ಸಿಕ್ಕಿದೆ. ಅದರ ಜೊತೆಗೆ ಅನಾರೋಗ್ಯದ ಸಮಸ್ಯೆಯಲ್ಲಿ ಬಂದವರಿಗೆ ಆರೋಗ್ಯದ ಸಮಸ್ಯೆಯಲ್ಲಿ ಏನಾದರೂ ಏರುಪೇರಾಗಿದ್ದರೆ ಅದನ್ನೆಲ್ಲ ನಿವಾರಿಸುವಂತಹ ಒಂದು ಗುಣ ನಮ್ಮ ವೀರಾಂಜನೇಯ ದೇವರದ್ದು. ಅದೇ ರೀತಿ ಇಲ್ಲಿ ನಾವು ನೋಡ್ತಿರ್ಬೋದು ನವಗ್ರಹದ ಒಂದು ಪರಿಕಲ್ಪನೆ. ನವಗ್ರಹವನ್ನು ಕೂಡ ಇವಾಗಷ್ಟೇ ಒಂದು ಸ್ವಲ್ಪ ತಿಂಗಳುಗಳ ಹಿಂದೆ ನಿರ್ಮಾಣ ಮಾಡಿದ್ದು. ಅದರ ಜೊತೆಗೆ ನಮ್ಮ ಕ್ಷೇತ್ರಪಾಲಕನಾಗಿ ಗುಳಿಗ ದೈವದ ಕಟ್ಟೆಯು ಕೂಡ ಹೊರಗಿದೆ. ಅದರ ಜೊತೆಗೆ ಈ ದೇವಸ್ಥಾನದಲ್ಲಿ ಶನಿ ಪೂಜೆ ಆಗಿರ್ಬೋದು, ಸತ್ಯನಾರಾಯಣ ಪೂಜೆ ಆಗಿರ್ಬೋದು ಎಲ್ಲ ನಡೀತಾ ಇದೆ. ತುಂಬ ಸೇವೆಗಳು ಕೂಡ ನಡೀತಿದೆ. ಹಲವಾರು ಭಕ್ತರು ಈ ದೇವಸ್ಥಾನಕ್ಕೆ ಬಂದು ತಮ್ಮ ಕಷ್ಟಗಳನ್ನು ದೇವರ ಮುಂದಿಟ್ಟಾಗ ಆ ದೇವರು ಅದನ್ನು ಎಲ್ಲ ಪರಿಹರಿಸಿರುವಂತಹ ಹಲವಾರು ಉದಾಹರಣೆಗಳನ್ನು ನಾವಿಲ್ಲಿ ನೋಡ್ಬೋದು. ಹಲವಾರು ಉದಾಹರಣೆಗಳನ್ನು ನಾವು ಕೇಳಿದ್ದೀವಿ ಕೂಡ. ನಾವು ಈ ದೇವಸ್ಥಾನದಲ್ಲಿ ಅಂತ ಅಲ್ಲ, ಹೊರಗೆ ಎಲ್ಲಿಯಾದರೂ ದೇವರನ್ನ ಮನಸ್ಸಲ್ಲಿ ಕೈ ಮುಗಿದ್ರೆ ಸಾಕು, ಅವರ ಕಷ್ಟವನ್ನೆಲ್ಲ ಪರಿಹರಿಸಿದ ಉದಾಹರಣೆಗಳು ತುಂಬಾ ಇದೆ. ಇತ್ತೀಚೆಗೆ ನವಗ್ರಹ ಹಾಗೂ ಕ್ಷೇತ್ರಪಾಲಕ ಗುಳಿಗ ದೈವದ ಸನ್ನಿಧಿಯನ್ನ ನಿರ್ಮಿಸಲಾಗಿದ್ದು, ದೇವಾಲಯದ ಆಧ್ಯಾತ್ಮಿಕ ವೈಭವ ಮತ್ತಷ್ಟು ಹೆಚ್ಚಿದೆ. ಆರೋಗ್ಯ, ಉದ್ಯೋಗ, ವಿದ್ಯಾಭ್ಯಾಸ, ಸಂತಾನ ಹಾಗೂ ಇತರ ಮನೋಕಾಮನೆಗಳನ್ನ ಭಕ್ತಿಯಿಂದ ಇಲ್ಲಿ ಪ್ರಾರ್ಥಿಸಿದರೆ ಈಡೇರುತ್ತದೆ ಎಂಬ ಗಾಢ ನಂಬಿಕೆ ಭಕ್ತರಲ್ಲಿದೆ. ಈ ಕಾರಣದಿಂದ ಕರಾವಳಿ ಮಾತ್ರವಲ್ಲದೆ ರಾಜ್ಯದ ವಿವಿಧ ಭಾಗಗಳಿಂದ ಸಾವಿರಾರು ಭಕ್ತರು ಪ್ರತಿದಿನ ಈ ಕ್ಷೇತ್ರಕ್ಕೆ ಆಗಮಿಸಿ ಶ್ರೀ ವೀರಾಂಜನೇಯನ ದರ್ಶನ ಪಡೆದು ಆಶೀರ್ವಾದ ಪಡೆಯುತ್ತಿದ್ದಾರೆ. ಭಕ್ತಿ, ಶಿಲ್ಪಕಲೆ, ಸಂಪ್ರದಾಯ, ಸೇವೆ ಮತ್ತು ಸಮುದಾಯದ ಒಗ್ಗಟ್ಟಿನ ಅದ್ಭುತ ಸಂಗಮವಾಗಿ ಅಡ್ಯಾರ್ ಶ್ರೀ ವೀರಾಂಜನೇಯ ದೇವಸ್ಥಾನ ಇಂದು ಕರಾವಳಿಯ ಹೆಮ್ಮೆಯ ಆಧ್ಯಾತ್ಮಿಕ ತಾಣವಾಗಿ ಬೆಳಗುತ್ತಿದೆ.
ವ್ಯಾಯಾಮ ಶಾಲೆಯಾಗಿ ಆರಂಭವಾದ ಒಂದು ಸಣ್ಣ ಪ್ರಯತ್ನ ಇಂದು ಸಾವಿರಾರು ಭಕ್ತರ ನಂಬಿಕೆಯ ಕೇಂದ್ರವಾಗಿ ಬೆಳೆದಿದ್ದು, ಭಕ್ತಿ ಇದ್ದಲ್ಲಿ ಶಕ್ತಿ ಇದೆ, ಶಕ್ತಿ ಇದ್ದಲ್ಲಿ ಶ್ರೀರಾಮದೂತ ಹನುಮಂತನ ಕೃಪೆ ಸದಾ ಇರತ್ತೆ ಎಂಬ ಸಂದೇಶವನ್ನ ಈ ಪವಿತ್ರ ಕ್ಷೇತ್ರ ಸಾರುತ್ತಿದೆ. ನೋಡಿದ್ರಲ್ಲ ವೀಕ್ಷಕರೇ, ಆಂಜನೇಯ ದೇವಸ್ಥಾನದ ಇತಿಹಾಸವನ್ನ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ದೇವಸ್ಥಾನದ ಇತಿಹಾಸದ ಜೊತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಭಿಮತ. ಇದು ಜನಮನದ ನಾಡಿ ಮಿಡಿತ.